ಯಾವಾಗ ಮನುಷ್ಯನ ಜಾತಿ ಅಸ್ತಿತ್ವಕ್ಕೆ ಬಂತು ಆವಾಗಲಿಂದಲೇ ಯುದ್ಧ ಅನ್ನೋದು ಅಸ್ತಿತ್ವಕ್ಕೆ ಬಂತು. ಯುದ್ಧ ಕೆಲವು ಸಲ ಧನ ಸಂಪಾದನೆಗೆ ಅಂತ ಬಂದು ಕೂರುತ್ತೆ, ಕೆಲವು ಸಲ ನಮ್ಮ ರಕ್ಷಣೆ ಅಸ್ತ್ರವಾಗಿ ಅಂತ ಬರುತ್ತೆ, ಕೆಲವು ಸಲ ವಿಜಯದ ಹಸಿವಿಗಾಗಿ, ಮತ್ತೆ ಕೆಲವು ಸಲ ಪರಾಜಯ ಕಾಪಾಡೋದಕ್ಕಾಗಿ. ವಾಸ್ತವ ಏನಂದರೆ, ನಾವು ಮುಂದುವರಿಬೇಕಂತಿದ್ರೆ ದಾರಿಯುದ್ದಕ್ಕೂ ನಾವು ಯುದ್ಧ ಮಾಡಲೇಬೇಕು. ಆದರೆ ಯುದ್ಧಕ್ಕೆ ಅಂತ ಸಜ್ಜಾಗಿರೋದು ಅಷ್ಟೇನು ಮಹತ್ವಪೂರ್ಣವಲ್ಲ. ಮಹತ್ವಪೂರ್ಣವಾಗಿರೋದು ಯುದ್ಧನ ಯಾವಾಗ ತಡಿಬೋದು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲದಕ್ಕಿಂತ ಯಶಸ್ವಿ ಯುದ್ಧ ನಾವು ಹೋರಾಡೋಕ್ಕೆ ಆಗದೇ ಇರೋದು. ನೀವು ಯುದ್ಧ ಮಾಡಿ ಸ್ವಯಂ ನಿಮ್ಮ ಪ್ರತಿಷ್ಠೆ ಬೇಕಾದರೂ ಹೆಚ್ಚಿಸ್ಕೋಬೋದು, ಆದರೆ ನಿಮ್ಮ ಬಲ ಕಳೆದು ಹೋಗುತ್ತೆ. ಆದರೆ ಅದರಿಂದ ಎಲ್ಲಿ ತನಕ ಸಾಧ್ಯನೋ ಯುದ್ಧನ ತಪ್ಪಿಸ್ಕೊಳ್ಳಿ, ಆ ಶಕ್ತಿನ ಸಂಗ್ರಹ ಮಾಡಿಕೊಳ್ಳಿ. ಯಾಕಂದರೆ ಯಾವಾಗ ಈ ಯುದ್ಧ ಧರ್ಮವಾಗಿ ಎದುರಿಗೆ ಬರುತ್ತೋ ಆಗ ನೀವು ಪೂರ್ತಿ ಬಲದಿಂದ ಎದುರಿಸ್ಬೋದು. ರಾಧೇ ರಾಧೆ.